ಹಾಯ್ ಹಲೋ ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಉಸಿರಾದೆ ನೀ ಜೀವಕ್ಕೆ 51ನೇ ಎಪಿಸೋಡ್ನ ಇವಾಗ ಶುರು ಮಾಡೋಣ. ಚಿಂಟು ಯಾಕೆ ಚಂದ್ರ ಅವರಿಂದ ದೂರ ಉಳಿಯುತ್ತಿದ್ದಾನೆ ಅನ್ನೋದು ಅರ್ಥವಾಗದೆ ಚಿಂಟುನ ತನ್ನ ಮಡಿಲಲ್ಲಿ ಕೂರಿಸಿಕೊಂಡ ಆರುಷಿ, ಯಾಕೋ ಕಂದ ಸಪ್ಕಿದ್ದೀಯಾ, ಏನಾಯಿತು ಕೇಳಿದ್ರೆ ಮುದ್ದು ಕಂದ ಏನೂ ಹೇಳ್ದೆ ಇದ್ರೂ ಸಣ್ಣದಾಗಿ ಬೆಚ್ಚಿದ್ದು ಆರುಷಿ ಗಮನಕ್ಕೆ ಬಂದ್ಬಿಟ್ಟಿತ್ತು. ಚಿಂಟು ಯಾಕಪ್ಪ ಭಯ ಪಡ್ತಾ ಇದೆಯಾ, ನಾನು ಜೊತೆಗಿದ್ದೀನಲ್ವಾ ಹೇಳುತ್ತಾ ಮಗುನ ತನ್ನ ಎದೆಗಪ್ಪಿಕೊಂಡು ನೆತ್ತಿಗೆ ಮುತ್ತಿಟ್ರೆ ಚಿಂಟು ತನ್ನ ಅಳು ಜೋರು ಮಾಡಿ, ಅಮ್ಮ ಬಾ ನಾವು ವಾಪಸ್ ಮನೆಗೆ ಹೋಗೋಣ, ನನಗೆ ನಮ್ಮನೆ ಬೇಕು ಪ್ಲೀಸ್ ಅಮ್ಮ, ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನ ಕೋರಿಕೆಯೊಡ್ಡಿದ ರೀತಿಯಿಂದ ಆರುಷಿ ಓಜಸ್ಸಿಬ್ಬರು ಗೊಂದಲಕ್ಕೆ ಒಳಗಾಗಿದ್ರು. ಚಿಂಟು ಇದು ಸಹ ನಿನ್ನ ಮನೇನೆ ಕಣೋ, ಬೆಳಗ್ಗೆ ಬಂದಾಗ ಈ ಮನೆ ನೋಡಿ ಎಷ್ಟೊಂದು ಖುಷಿ ಪಟ್ಟಿದ್ದೆ, ಈಗೇನಾಯಿತು? ಓಜಸ್ ಚಿಂಟು ತಲೆ ಸವರಿ ಕೇಳಿದ್ರೆ ಅಮ್ಮನನ್ನು ಬಳಸಿದ್ದ ಕೈಯನ್ನು ಮತ್ತಷ್ಟು ಬಿಗಿ ಮಾಡ್ತಾನೆ ಚಿಂಟು. ಚಂದ್ರ ಇವನು ಏನನ್ನೋ ನೋಡಿ ಹೆದರ್ಕೊಂಡಿದ್ದಾನೆ ಅನ್ಸುತ್ತೆ. ದೇವಸ್ಥಾನದಲ್ಲಿ ಬೆಳ್ಳಿ ಚಿಂಟು ಇಬ್ಬರೇ ಇಲ್ಲಿನ ಹಂಗಾಳದಲ್ಲಿ ಆಟ ಆಡ್ತಾ ಇದ್ರಲ್ಲ, ಆಮೇಲಿಂದ ಇವನು ಹೀಗೆ ಮಂಕಾಗಿರೋದು. ಚಿಂಟು ಅಲ್ಲಿ ಏನಾದರೂ ನೋಡಿ ಹೆದರ್ಕೊಂಡ್ಯಾ ಕೇಳಿದ್ರೆ ಇಲ್ಲ ಅಂತ ಕಣ್ ತುಂಬಿಕೊಂಡು ತಲೆ ಆಡಿಸ್ತಾನೆ. ಹತ್ತು ಕೆಂಪಾಗಿದ್ದ ಮಗುವಿನ ಮುಖ ನೋಡಿ ಆರುಷಿಗೆ ಸಂಕಟವಾಗಿಬಿಟ್ಟಿತ್ತು. ಅವನಿಗೆ ಎಷ್ಟೇ ಸಮಾಧಾನ ಮಾಡಲು ನೋಡಿದ್ರೂ ಬಿಕ್ಕುತ್ತಲೇ ಅಮ್ಮನ ಅಪ್ಪಿಕೊಂಡು ಹಾಗೆಯೇ ನಿದ್ದೆಗೆ ಜಾರಿದ್ದ. ಅವನನ್ನು ಮೆಲ್ಲಗೆ ಹಾಸಿಗೆ ಮೇಲೆ ಮಲಗಿಸಿ ಹಣೆಗೆ ಮುತ್ತಿಟ್ಟು ಬ್ಲ್ಯಾಂಕೆಟ್ ಹೊದಿಸಿ ಮಗು ಪಕ್ಕವೇ ಕುಳಿತುಕೊಂಡು ಅವನ ಎದೆ ಮೇಲೆ ಕೈ ಇಟ್ಟುಕೊಂಡಿದ್ದ ಆರುಷಿ ಮಗು ಆಗಾಗ ನಿದ್ದೆಯಲ್ಲಿ ಬೆಚ್ಚುತ್ತಾ ಇರುವುದನ್ನು ಕಂಡು, ಚಂದ್ರ ಚಿಂಟು ಹೀಗೆ ಹೆದರಿ ಬೆಚ್ಚೋದು ಅಳುವುದನ್ನು ನಾನು ಇಲ್ಲಿವರೆಗೂ ಕಂಡಿರಲಿಲ್ಲ. ಅಷ್ಟೇ ಅಲ್ಲ, ಮಗುವಾಗಿದ್ದಾಗಿನಿಂದ ಇವನು ಹೆಚ್ಚು ಹಠ ಮಾಡಿದ್ದೂ ಇಲ್ಲ. ಆದರೆ ಇವತ್ತು ಹೀಗೆ ಒಂದೇ ಸಮನೆ ಅಳ್ತಾ ಯಾಕೆ ಈಗ ಹಠ ಮಾಡ್ತಾ ಇದ್ದಾನೆ ಅಂತಲೇ ಅರ್ಥ ಆಗ್ತಿಲ್ಲ. ಹೇಳಿದ್ರೆ ಆರುಷಿಯಷ್ಟೇ ಓಜಸ್ ಸಹ ಚಿಂಟು ನಡವಳಿಕೆ ಬಗ್ಗೆ ಚಿಂತೆಗೆ ಒಳಗಾಗಿದ್ದವನು ಇಂದು ಬೆಳಗ್ಗೆಯಿಂದ ಚಿಂಟು ಯಾರ್ಯಾರ ಜೊತೆಗೆ ಹೆಚ್ಚಿನ ಒಡನಾಟ ಇಟ್ಕೊಂಡಿದ್ದ ಅನ್ನೋದನ್ನು ನೆನಪು ಮಾಡ್ಕೊಳ್ತಾ ಇದ್ದವನು. ಆರು ಒಂದು ನಿಮಿಷ ಬರ್ತೀನಿ, ಮಗು ಕಡೆ ಗಮನ ಇರಲಿ ಹೇಳಿ ರೂಮ್ ಹೊರಗೆ ನಡೆದವನು ನೇರ ತನ್ನ ತಂಗಿಯ ರೂಮಿಗೆ ಬಂದವನು ಬೆಳ್ಳಿ ಎದ್ದಿದ್ದಾಳ ಕೇಳ್ದ. ಮಗು ಓಜಸ್ ಧ್ವನಿ ಕೇಳುತ್ತಲೇ ಮಾವ ಅಂತ ಓಡಿ ಬಾಗಿಲ ಬಳಿಗೆ ಬಂದು ನಿಂತರೆ ಮಗುವನ್ನು ಎತ್ತಿಕೊಂಡು ಕೆನ್ನೆಗೆ ಮುತ್ತಿಟ್ಟು, ಬೆಳ್ಳಿ ದೇವಸ್ಥಾನದ ಹೊರಗೆ ನೀನು ಚಿಂಟು ಸಂಜೆ ಆಟ ಆಡ್ತಾ ಇದ್ದಾಗ ಅವನನ್ನು ಮಾತಾಡಿಸ್ಕೊಂಡು ಯಾರಾದರೂ ಬಂದಿದ್ರಾ ಕೇಳಿದ್ರೆ ತಲೆ ಆಡಿಸಿ, ಹ್ಞೂ ಮಾವ ಅಪ್ಪ ಬಂದಿತ್ತು, ಟೈಮ್ ಆತು ಮನೆಗೆ ಹೋಗೋಣ ಬಾ ಅಂತ ಕರೀತು, ನಾನು ಓಕೆ ಅಪ್ಪ ಎಂದು ಮುದ್ದಾಗಿ ಹೇಳಿದ್ಲು. ಚಿಂಟು ಹತ್ರ ಅಪ್ಪ ಏನಂದ್ರು ಕೇಳಿದ್ರೆ ಗೊತ್ತಿಲ್ಲ ಅಂತ ತಲೆ ಅತ್ತಿಂದಿತ್ತ ಆಡಿಸಿದ ಮಗು, ಅಪ್ಪ ಚಿಂಟು ಹತ್ಲ ಮಾತಾಡಿ ಆಮೇಲೆ ನನ್ನ ಹತ್ರ ಬಂದಿದ್ದು, ಚಿಂಟು ಆಯಿತು ಅಂತ ಕಾಲು ಉಜ್ಜಿ ಅಳ್ತಾ ಇದ್ದ ಹೇಳಿದ್ರೆ ಮಗುನ ಇಳಿಸಿ ಮಲಗು ಬೆಳ್ಳಿ ಲೇಟ್ ಆಯಿತು ಎಂದು ಹೇಳಿ ಆರುಷಿ ರೂಮ್ನತ್ತ ದೌಡಾಯಿಸ್ತಾನೆ. ಆರು ಮಗು ಕಾಲಿಗೆ ಏನಾದರೂ ಏಟಾಗಿದೆಯಾ ನೋಡು ಕೇಳಿದ್ರೆ ಒದಿಕೆ ಸರಿಸಿ ಅವನ 2 ಕಾಲನ್ನು ಪರಿಶೀಲಿಸ್ತಾಳೆ. ಚಿಂಟು ಎಡೆ ತೊಡೆಯ ಮೇಲೆ ನೀಲಿಗಟ್ಟಿರುವ ಗುರುತು ಕಂಡು ಆರುಷಿ, ನೋಡಿ ಚಂದ್ರ ಹೇಗೆ ನೀಲಿಗಟ್ಟಿದೆ, ಎಲ್ಲೋ ಏನೋ ತಾಗಿರಬೇಕು, ಇದಕ್ಕೆ ಇವನಿಗೆ ಆರಾಮವಾಗಿ ಓಡಾಡು ಗಡಿಬಿಡಿ ಮಾಡ್ಕೋಬೇಡ ಅಂತ ಹೇಳೋದು. ಹೇಳುವಾಗ ಆರುಷಿ ಕಣ್ಣಾಲಿಗಳು ತುಂಬಿಕೊಂಡಿರ್ತವೆ. ಅದ್ಯಾಕೋ ಮಗನ ನೋವನ್ನು ನೆನೆದು ಆರುಷಿ ಸಂಕಟ ಪಡ್ತಾ ಇದ್ದರೆ ಅವಳ ಕಣ್ಣೀರನ್ನು ತೊಡೆದು ಓಜಸ್ ಅಳ್ಬೇಡ ಆರು, ಚಿಂಟು ತುಂಬಾ ಸ್ಟ್ರಾಂಗ್ ಹುಡುಗ, ಆಟ ಆಡುವಾಗ ಎಲ್ಲೋ ಏಟಾಗಿದೆ, ಆ ನೋವನ್ನು ಹೇಗೆ ಹೇಳ್ಕೊಳ್ಬೇಕು ಗೊತ್ತಾಗದೆ ಅಳ್ತಾ ಇದ್ದ ಅನಿಸುತ್ತೆ. ನಾನು ಹೋಗಿ ಯಾವುದಾದ್ರೂ ಮುಲಾಮ್ ಇದೆಯಾ ಅಂತ ಅಪ್ಪನ ಕೇಳಿ ನೋಡ್ತೀನಿ ಹೇಳಿ ಇನ್ನೇನು ರೂಮ್ ಬಾಗಿಲ ಕಡೆ ಹೆಜ್ಜೆ ಹಾಕಬೇಕು. ಚಿಂಟು ಅಮ್ಮ ಅಂತ ಕೂಗುತ್ತಾ ಎದ್ದು ಕುಳಿತುಬಿಟ್ಟ. ಸುಮಾರು 2.5 ವರ್ಷದ ಮಗು ಇದ್ದಾಗಿನಿಂದ ನಿದ್ದೆಗಣ್ಣಿನಲ್ಲಿ ಇದ್ದಾಗಲೂ ಸಹ ಅಮ್ಮನನ್ನು ಎಬ್ಬಿಸಿ ಬಾತ್ರೂಮ್ಗೆ ಹೋಗ್ತಾ ಇದ್ದ ಕೂಸು ಇಂದು ಹಾಸಿಗೆ ಒದ್ದೆ ಮಾಡಿಕೊಂಡಿರೋದನ್ನು ಕಂಡು ಆರುಷಿಯ ಚಿಂತೆ ನಿಜಕ್ಕೂ ಹೆಚ್ಚಾಯಿತು. ಚಂದ್ರ ಚಿಂಟು ಬೆಡ್ ವೆಟ್ಟಿಂಗ್ ಮಾಡ್ಕೊಂಡಿದ್ದಾನೆ ಅಂದರೆ ಇದು ಬರೀ ಗಾಯದ ನೋವಲ್ಲ, ಚಂದ್ರ ನಿಜವಾಗ್ಲೂ ತುಂಬ ಹೆದರ್ಕೊಂಡಿದ್ದಾನೆ ಹೇಳಿದ್ರೆ ಓಜಸ್ ಸಹ ಹಣೆ ನೀವ್ಕೊಂಡು, ಚಿಂಟು ಪ್ಲೀಸ್ ಕಂದ ಏನಾಯಿತು ಅಂತ ನಿನ್ನ ಅಪ್ಪನ ಹತ್ರ ಹೇಳು, ನೀನು ಗುಡ್ ಬಾಯ್ ಅಲ್ವಾ, ನೋಡು ನಿನಗೆ ಈಗ ಯಾವ ವಿಷಯಕ್ಕೆ ಭಯ ಆಗಿದೆ ಅಂತ ನನ್ನ ಹತ್ರ ಹೇಳಿದ್ರೆ ನಾನು ನಿನಗೆ ಆಟ ಆಡೋಕ್ಕೆ ಮೊಬೈಲ್ ಕೊಡ್ತೀನಿ, ಅಮ್ಮ ಕೂಡ ನಿನ್ನ ಬೈಯಲ್ಲ ಅಲ್ವಾ ಆರು ಕೇಳಿದ್ರೆ ಮಗನ ಮನಸ್ಸು ತಿಳಿಯಾದರೆ ಸಾಕು ಅಂತ ಆರುಷಿ ಸಹ ಓಜಸ್ನ ಮಾತಿಗೆ ಸಹಮತ ವ್ಯಕ್ತಪಡಿಸಿದ್ಲು.
ಅಮ್ಮನನ್ನು ಬಳಸಿ ಅವಳ ತೊಡೆಯ ಮೇಲೆ ಮುದುರಿ ಕೂತಿದ್ದ ಚಿಂಟು ಮೈಯದಾಗಲೇ ಬೆಚ್ಚಗಾಗಿತ್ತು. ಅಮ್ಮ, ಅದು ನಾನು ಈ ಮನೇಲಿ ಇರಬಾರ್ದಂತೆ. ಊರಿಗೆ ವಾಪಸ್ ಹೋಗಿಲ್ಲ ಅಂದರೆ ನನ್ನ ಬ್ಯಾಡ್ ಅಂಕಲ್ಗೆ ಹಿಡ್ದು ಕೊಡ್ತಾರಂತೆ. ಬ್ಯಾಡ್ ಅಂಕಲ್ ಈ ಥರ ಜೋರಾಗಿ ಪಿಂಚ್ ಮಾಡಿ ಅಬ್ಬು ಮಾಡ್ತಾರಂತೆ. ಅಂಕಲ್ ಹೀಗೆ ಹೇಳಿ ಪಿಂಚ್ ಮಾಡಿದಾಗ ತುಂಬ ನೋವಾಯ್ತು. ನಂಗೆ ಅಳು ಬಂತು. ಈಗಲೂ ನೋವಾಗ್ತಿದೆ. ಆಮೇಲೆ ನಾನು ಪಪ್ಪ ಹತ್ರ ಇದ್ದರೆ ಬ್ಯಾಡ್ ಅಂಕಲ್ ಕೋಪ ಜಾಸ್ತಿ ಆಗತ್ತಂತೆ. ಆಗ ಅವರು ನನಗೆ ಮುಳ್ಳಲ್ಲಿ ಚುಚ್ಚಿ ಮಾಡ್ತಾರಂತೆ. ಆಮೇಲೆ ಪಪ್ಪ ನನ್ನ ಲವ್ ಮಾಡಲ್ಲ ಅಂತೆ. ಅಮ್ಮ, ನಂಗೆ ಅಬ್ಬು ತುಂಬ ನೋವಾಗ್ತಿದೆ. ಬೇಗ ನಮ್ಮನೆಗೆ ಹೋಗೋಣ ಹೇಳುತ್ತಾ ಅಳು ಜೋರು ಮಾಡಿದ್ರೆ ಆರುಷಿ ಕರಳು ಹಿಂಡಿದಂತಾಗಿತ್ತು. ಓಜಸ್ಗೂ ಚಿಂಟು ಮಾತು ಕೇಳಿ ರಕ್ತ ಕುದಿಯಲು ಶುರುವಾಯಿತು. ಯಾರ್ಕಂದ ಹೇಳಿದ್ದು ನಾನು ನಿನ್ನ ಲವ್ ಮಾಡಲ್ಲ ಅಂತ? ನನಗೆ ನೀನಂದರೆ ಪ್ರಾಣ ಕಣೋ ಚಿಂಟು. ನೋಡು, ನಿನಗಿದನ್ನೆಲ್ಲ ಹೇಳಿ ಯಾರು ಎದುರಿಸಿದ್ರು ಕೇಳಿದ್ರೆ ಬಿಕ್ಕುತ್ತಾ ತನ್ನಪ್ಪನ ಕಡೆಗೆ ಹುಬ್ಬು ಬೆಸೆದು ನೋಡಿದ ಚಿಂಟು. ನೀವು ಹೋಗಿ ಇಲ್ಲಿಂದ. ನೀವು ಇಲ್ಲೇ ಇದ್ದರೆ ಬ್ಯಾಡ್ ಅಂಕಲ್ ಬಂದು ನನಗೆ ಮುಳ್ಳಲ್ಲಿ ಚುಚ್ಚಿ ಮಾಡ್ತಾರೆ. ನನಗೆ ಜಾಸ್ತಿ ನೋವಾಗತ್ತೆ. ಅಮ್ಮ, ನಾನು ಪಪ್ಪ ಜೊತೆ ನೀನು ಟೂ ಬಿಡು. ಇಲ್ಲ ಅಂದರೆ ಬ್ಯಾಡ್ ಅಂಕಲ್ ಕೋಪ ಜಾಸ್ತಿ ಆಗತ್ತೆ. ಭಯದಲ್ಲಿ ನಡಗುತ್ತಾ ಹೇಳಿದ್ರೆ ಆರುಷಿ ಕಣ್ಣು ತುಂಬಿಕೊಂಡು ಮೂಕಂದ. ನಾನು ನಿನ್ನ ಪಪ್ಪನ ಜೊತೆಗೆ ಟೂ ಬಿಡ್ತೀನಿ. 5 ನಿಮಿಷ ಟೈಮ್ ಕೊಡು. ಬ್ಯಾಗ್ ರೆಡಿ ಮಾಡ್ಕೊಂಡು ಬರ್ತೀನಿ. ಅಜ್ಜಿ ತಾತನ ಕರ್ಕೊಂಡು ಈಗಲೇ ಹೊರಟ್ಬಿಡೋಣ ಹೇಳಿದ್ರೆ ಓಜಸ್ ಅಪಘಾತಕ್ಕೆ ಒಳಗಾದವನಂತೆ, ಆರು, ಏನು ಹೇಳ್ತಾ ಇದೆಯಾ? ನಾಳೆ ಬೆಳಗ್ಗೆ ದೇವಸ್ಥಾನದಲ್ಲಿ ನಮ್ಮ ಮದುವೆ ನಡೆಯೋದಿದೆ. ಊರಿನ ಜನರೆಲ್ಲ ನಮ್ಮ ಮದುವೆಗೆ ಬರ್ತಾ ಇದ್ದಾರೆ. ಈಗ ನೀನು ಹೀಗೆ ಹೊರಟು ಬಿಟ್ರೆ ನಾಳೆ ಜನರಿಗೆ ಏನು ಹೇಳೋದು? ಅಪ್ಪನ ಮರ್ಯಾದೆ ಏನಾಗಬೇಡ. ಆರುಷಿ ಕಬೋರ್ಡ್ ತೆರೆದು ಅಲ್ಲಿಟ್ಟಿದ್ದ ಬ್ಯಾಗ್ನ ಹೊರ ತೆಗೆದು ಬೇಗನೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಚಿಂಟು ಜೊತೆಗೆ ರೂಮ್ ಹೊರಗೆ ನಡೆದಳು. ಓಜಸ್ ಇವಳನ್ನು ತಡೆಯಲು ಹರಸಾಹಸ ಪಡುತ್ತಾ ಇದ್ದರೂ ಅವನ ಮಾತಿನ ಕಡೆಗೆ ಗಮನ ಕೊಡದೆ ಪಕ್ಕದ ರೂಮ್ ಕದ ತಟ್ಟಿ ಅವಳ ತಂದೆ ಬಾಗಿಲು ತೆರೆಯುತ್ತಲೇ ಅವರ ಬಳಿ ನಡೆದ ವಿಷಯವನ್ನೆಲ್ಲ ತಿಳಿಸ್ತಾಳೆ. ಕುಮಾರ್ ಅವರು ಮಗಳ ಪರ ನಿಂತು, ನಿನ್ನ ನಿರ್ಧಾರವೇ ನನ್ನ ನಿರ್ಧಾರ ಆರು. ನಡಿಯಮ್ಮ, ಮಗುನ ನನಗೆ ಕೊಡು, ಎತ್ಕೋತೀನಿ ಹೇಳಿ ಭುಜದ ಮೇಲೆ ತಮ್ಮದು ಒಂದು ಬ್ಯಾಗ್ನೇ ತಕ್ಕೊಂಡು ಚಿಂಟುನ ಸಹ ಎತ್ಕೊಂಡು, ಅಳ್ಬಾರ್ದು, ನೀನು ಜಾಣ ಮರಿಯಲ್ವಾ ಹೇಳಿ ಅವನ ಮುಖವನ್ನೆಲ್ಲ ಅವರ ಕರವಸ್ತ್ರದಲ್ಲಿ ಒರೆಸಿ, ಮಗು ಬಟ್ಟೆ ಒದ್ದೆ ಆಗಿದೆ, ಬೇರೆ ಬಟ್ಟೆ ಹಾಕಿದರೆ ಆಗ್ತಿತ್ತು ಹೇಳಿದ್ರೆ ಚಿಂಟು ತನ್ನ ತಾತನಿಗೆ ಜೋರು ಮಾಡ್ದ. ತಾತ, ನಾನು ಮನೆ ಆಚೆ ಹೋಗಿ ಬಟ್ಟೆ ಚೇಂಜ್ ಮಾಡ್ತೀನಿ, ಈಗ ಬೇಗ ಬಾ ಹೋಗೋಣ ಹೇಳ್ದ. ಜಲ್ಜಾ ಅವರಿಗಂತೂ ಇಲ್ಲೇನು ನಡೆಯುತ್ತಿದೆ ಅನ್ನೋದೇ ಅರ್ಥವಾಗ್ತಾ ಇಲ್ಲ. ಆದರೆ ಈಗ ಗಂಡನಿಗೆ ಇಲ್ಲ ಮಗಳಿಗೆ ಏನಾದರೂ ಪ್ರಶ್ನೆ ಮಾಡಿದ್ರೆ ಇವ್ರ ಮೇಲೆ ರೇಗೋದು ಗ್ಯಾರಂಟಿ ಅಂತ ಮೌನವಾಗಿ ಉಳಿದವರು ಕುಮಾರ್ ಅವರು ತಿಳಿಸಿದಂತೆ ತಮ್ಮ ಮತ್ತೊಂದು ಬ್ಯಾಗ್ನ ಹೊತ್ಕೊಂಡು ಮೆಟ್ಟಿಲಿಳಿದು ಕೆಳಗೆ ಬಂದರು. ಮನೆಯಲ್ಲಿನ ಗದ್ದಲ ಕೇಳಿ ಶಾರದಾ ನಂಜಪ್ಪನವರು ಅಲ್ಲದೆ ಮನೆಯವರೆಲ್ಲ ನಡು ಮನೆಯಲ್ಲಿ ಸೇರಿಬಿಟ್ರು. ರಾಯ್ರೆ, ಇದೇನು ಬ್ಯಾಗ್ ಹಿಡಿದು ಬಂದಿದ್ದೀರಾ? ನಂಜಪ್ಪನವರು ಇವರೆಲ್ಲ ಇಷ್ಟೊತ್ತಿಗೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಗೊಂದಲದಲ್ಲಿ ಕೇಳಿದ್ರೆ ಆರುಷಿ ನಿಟ್ಟುಸಿರಿಬಿಟ್ಟು, ಕ್ಷಮಿಸಿ ಅಂಕಲ್, ನಿಮಗೆ ಈ ಊರಲ್ಲಿ ತುಂಬಾ ಒಳ್ಳೆಯ ಹೆಸರಿದೆ ಅಂತ ಗೊತ್ತು. ನಾಳೆ ನಿಮ್ಮ ಮಗನ ಮದುವೆ ಅಂತ ಇಡೀ ಊರನ್ನೇ ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಆಹ್ವಾನಿಸಿರ್ತೀರಾ ಅಂತಲೂ ಗೊತ್ತು. ಆದರೆ ನನ್ನ ದಯವಿಟ್ಟು ಕ್ಷಮಿಸಿ. ನಾಳೆವರೆಗೂ ನಾನು ಈ ಮನೆಯಲ್ಲಿ ಉಳಿದುಕೊಳ್ಳಾರೆ. ನನ್ನ ಮಾನ ಕಾಪಾಡಲು ಚಂದ್ರ ನನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಮಗನಿಗೆ ಅವರ ಹೆಸರು ಕೊಟ್ಟು ಬಹಳವೇ ದೊಡ್ಡ ಉಪಕಾರ ಮಾಡಿದ್ದಾರೆ. ಅವರ ಈ ಋಣ ನಾನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ. ಆದರೆ ನನಗೆ ನನ್ನ ಮಗನಿಗಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ. ಈ ಮನೆಯಲ್ಲಿ ಯಾರು ಚಿಂಟುಗೆ ಅವನು ಇಲ್ಲಿ ಇರಬಾರ್ದು ಅಂತ ಏನೇನೋ ಹೇಳಿ ತುಂಬಾ ಹೆದರಿಸ್ಬಿಟ್ಟಿದ್ದಾರೆ. ಅವರ ಮಾತನ್ನು ಇವನು ಸಹ ತುಂಬಾ ಮನಸ್ಸಿಗೆ ತಗೊಂಡ್ಬಿಟ್ಟಿದ್ದಾನೆ. ಇದೇ ಕಾರಣಕ್ಕೆ ಚಿಂಟು ಆಗ್ಲಿಂದ ಬೆಚ್ಚುತ್ತಾ ಮನೆಗೆ ವಾಪಸ್ ಹೋಗೋಣ ಅಂತ ಕನ್ವರಿಸ್ತಾ ಇರೋದು. ಅಲ್ಲದೆ ಭಯಕ್ಕೆ ಜ್ವರ ಕೂಡ ಬಂದಿದೆ. ಈ ತಾಯಿ ಕಷ್ಟವನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ನಮ್ಗೆ ಹೊರಡಲು ಅನುಮತಿ ಕೊಡಿ ಅಂಕಲ್. ಹಾಗೆ ನಾಳೆ ನನ್ನಿಂದಾಗಿ ನಿಮಗೆ ಉಂಟಾಗುವ ತೊಂದರೆಗೆ ಈಗಲೇ ಕ್ಷಮೆ ಯಾಚಿಸ್ತಾ ಇದ್ದೀನಿ ಹೇಳಿದ್ರೆ ನಂಜಪ್ಪನವರಿಗೆ ಏನು ಹೇಳಬೇಕು ಅಂತಲೇ ತೋಚ್ದಂಗಾಯ್ತು. ಚಿಂಟು ಮುಖ ಹತ್ತು ಸೊರಗಿ ಹೋಗಿದ್ರೆ ಆರುಷಿ ಮುಖ ಸಹ ಬಾಡಿತ್ತು. ಚಂದ್ರ, ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿ ಮಗನ ಜೊತೆಗೆ ಯಾರೋ ಇಷ್ಟು ಕೆಟ್ಟದಾಗಿ ವ್ಯವಹರಿಸಿದ್ದಾರೆ ಅಂದರೆ ಅದ್ಯಾರು ಅಂತ ಕಂಡಿಡ್ದು ಅವರಿಗೆ ಬುದ್ಧಿ ಕಲಿಸೋದು ಬಿಟ್ಟು ನೀನು ಹೀಗೆ ಮೌನವಾಗಿ ನಿಂತರೆ ಹೇಗೆ ಕೇಳಿದ್ರೆ 1 ನಿಮಿಷ ಎಂದು ಹೇಳಿ ತನ್ನ ರೂಮ್ಗೆ ಹೋಗಿ ತನ್ನ ಸೂಟ್ಕೇಸ್ ಹಿಡಿದು ಬಂದ ಓಜಸ್, ಆರು ಹೇಳಿದ ಹಾಗೆ ನಮಗೆ ಚಿಂಟುಗಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ. ಯಾವ ಮನೆಯಲ್ಲಿ ನನ್ನ ಮಗನಿಗೆ ಸೇಫ್ಟಿ ಇಲ್ಲ
ಆ ಮನೆಯಲ್ಲಿ ನಾನು ಕೂಡ ವಾಸ ಮಾಡೋಕ್ಕಾಗಲ್ಲ. 10 ನಿಮಿಷ ಟೈಮ್ ಕೊಡು, ನನ್ನ ಅಣ್ಣ ಮಹೇಂದ್ರ ಅವನ ಕಾರ್ ತೊಗೊಂಡು ಬರ್ತಿರ್ತಾನೆ, ಅದರಲ್ಲೇ ಊರಿಗೆ ಹೋಗೋಣ. ಈಗ ಲೇಟ್ ಆಗಿದೆ, ಟ್ಯಾಕ್ಸಿ ಬಸ್ ಅಂದರೆ ಕಷ್ಟ ಆಗತ್ತೆ ಹೇಳಿದ್ರೆ ಆರುಷಿ ದಂಗು ಬಡಿದಂತೆ ನಿಂತುಬಿಟ್ಲು. ಚಂದ್ರ, ಮಗು ನಿಮ್ಮನ್ನು ನೋಡಿಯೇ ಹೆದರುತ್ತಾ ಇರೋದು. ನೀವೀಗ ನಮ್ಮ ಜೊತೆ ಬಂದರೆ ಚಿಂಟು ಭಯ ಕೂಡ ಹೆಚ್ಚಾಗತ್ತೆ ಹೇಳಿದ್ರೆ ಆರುಷಿ ಎಡೆಗೆ ಸಣ್ಣ ಉಸಿನಗೆ ಸೂಸಿ, ಅವನು ನನ್ನ ಮಗ, ನನ್ನ ನೋಡಿ ಎದುರೋದಾ? ನೋವೆ, ಚಾನ್ಸೇ ಇಲ್ಲ ಎಂದು ಹೇಳ್ದವನು ಚಿಂಟು ಕಡೆಗೆ ನೋಡಿ, ಪಪ್ಪ ಜೊತೆ ಮಾತಾಡಲ್ವಾ ಕೇಳಿದ್ರೆ ಇಲ್ಲ ಅಂತ ತಲೆ ಆಡಿಸ್ತಾನೆ. ಸರಿ, ಹಾಗಾದರೆ ನೀನು ಅಮ್ಮನ ಜೊತೆ ಊರಿಗೆ ಹೋಗು, ಬ್ಯಾಡ್ ಅಂಕಲ್ ನನ್ನ ಹಿಡ್ಕೊಂಡೋಗಿ ನನಗೆ ಪಿನ್ನಲ್ಲಿ ಚುಚ್ಚಿ ಮಾಡಲಿ ಎಂದು ಹೇಳಿ ಅಲ್ಲಿಯ ಸೋಫಾ ಮೇಲೆ ಕುಸಿದು ಕೂತ ಓಜಸ್. ನಿನ್ನ ಹತ್ರ ಬಂದು ಪಪ್ಪ ನಿನ್ನ ಲವ್ ಮಾಡಲ್ಲ ಅಂತ ಹೇಳ್ದ ಅಂಕಲ್, ನನ್ನ ಹತ್ರ ಸಹ ಬಂದು ಚಿಂಟು ನಿನ್ನ ಲವ್ ಮಾಡಲ್ಲ ಅಂತ ಹೇಳಿದ್ರು. ಆದರೆ ನಿಂತರ ನಾನು ಅವ್ರ ಮಾತನ್ನು ಕೇಳಿ ಅಳ್ತಾ ಕೂರಲಿಲ್ಲ. ಅವರಿಗೆ ಆವಾಜ್ ಆಗ್ತೆ, ನನ್ನ ಚಿಂಟು ಮರಿಗೆ ಪಪ್ಪ ಅಂದರೆ ತುಂಬ ಇಷ್ಟ. ಅಷ್ಟೇ ಅಲ್ಲ, ಪಪ್ಪ ಚಿಂಟು ಇಬ್ಬರು ಒಂದೇ ಟೀಮ್ನಲ್ಲಿ ಇದ್ದರೆ ಯಾವ ಕೇಳಿ ಬಂದರೂ ಅವರನ್ನು ಡಿಶುಮ್ ಮಾಡಿ ಓಡಿಸ್ಬಿಡ್ತೀವಿ ಅಂತ ಹೇಳಿದೆ ಅಲ್ವಾ ಅರು? ನಾನು ಚಿಂಟು ಇಬ್ಬರು ಅವೆಂಜರ್ಸ್ ಎಂದು ಹೇಳಿದ್ರೆ ಚಿಂಟು ಕಣ್ಣು ತೊಡೆದುಕೊಂಡು, ಹ್ಞೂ ಪಪ್ಪ, ನಾನು ಸೂಪರ್ ಮ್ಯಾನ್ ಎಂದು ಹೇಳಿ ತಾತನ ತೋಳಿನಿಂದ ಕೆಳಗಿಳಿದು ತನ್ನ ಅಪ್ಪನ ಬಳಿಗೆ ಓಡಿ ಬಂದು ಅವನನ್ನು ತಪ್ಪಿಕೊಂಡು, ಪಪ್ಪ ಐ ಲವ್ ಯು ಹೇಳ್ದ. ಓಜಸ್ ಭಾವುಕನಾಗಿ ಕಣ್ತುಂಬಿಕೊಂಡು ಚಿಂಟುನ ಬಿಗಿಯಾಗಪ್ಕೊಂಡು ಅವನ ಮೊಗದ ತುಂಬ ಮುತ್ತಿಟ್ಟು, ಪ್ಲೀಸ್ ಕಂದ, ಇನ್ಮೇಲೆ ನನ್ನ ದೂರ ಮಾಡಬೇಡ ಹೇಳಿದ್ರೆ ಸರಿ ಅಂತ ತಲೆ ಆಡಿಸ್ತಾ ಮಗು. ಈಗ ತನ್ನ ಕಣ್ಣು ಉಜ್ಜುತ್ತಲೇ ಹೋಗಿ ಸಿಂಹ ಅವರ ಎದುರಿಗೆ ನಿಂತು, ನೀವು ನನ್ನ ಬ್ಯಾಡ್ ಅಂಕಲ್ಗೆ ಇಟ್ಕೊಟ್ರೆ ಪಪ್ಪ ಬ್ಯಾಡ್ ಅಂಕಲ್ಗೆ ಡಿಶುಮ್ ಮಾಡ್ತಾರೆ. ತೋರ್ಬೆರಳು ತೋರಿಸಿ ಸಿಂಹನ ಎಚ್ಚರಿಸಿದ ರೀತಿಯನ್ನು ಕಂಡು ಮನೆಯವರಿಗೆಲ್ಲ ಈಗ ಚಿಂಟು ಇಷ್ಟೊಂದು ಹತ್ತು ಕರೆದು ಭಯ ಬಿದ್ದು ಕನ್ವರಿಸ್ತಾ ಇದ್ದಿದ್ದು ಯಾರ ಕಾರಣದಿಂದ ಅನ್ನೋದು ತಿಳಿದು ಬಂದಿತ್ತು. ತಮ್ಮ ಮನೆಯ ಸದಸ್ಯ ಇಂಥ ಕೀಳು ಕೆಲಸ ಮಾಡಿರೋಣ ಅನ್ನೋ ಆಘಾತಕ್ಕೆ ಒಳಗಾಗ್ಬಿಟ್ರು. ಕೆಂಪಡರಿದ ತನ್ನ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಹೋಗಿ ಸಿಂಹನ ಎದುರಿಗೆ ನಿಂತು, ಚಿಂಟು, ನೀವು ನನ್ನ ಬ್ಯಾಡ್ ಅಂಕಲ್ಗೆ ಇಟ್ಕೊಟ್ರೆ ಪಪ್ಪ ಬ್ಯಾಡ್ ಅಂಕಲ್ಗೆ ಡಿಶುಮ್ ಮಾಡ್ತಾರೆ. ನನ್ನ ಪಪ್ಪ ತುಂಬ ಸ್ಟ್ರಾಂಗ್, ಹಾಗೆ ನೀವು ಹೇಳಿದ್ದು ಸುಳ್ಳು, ಪಪ್ಪ ನನ್ನ ಲವ್ ಮಾಡ್ತಾರೆ. ತೋರ್ಬೇಳು ತೋರಿಸಿ ಸಿಂಹನ ಎಚ್ಚರಿಸಿದ ರೀತಿಗೆ ಅವನು ಹಲ್ಲು ಕಡಿಯುತ್ತಾ, ಚೋಟುದ್ದ ಇದೆಯಾ, ನನಗೆ ಬೆಳ್ಳು ತೋರಿಸಿ ಮಾತಾಡ್ತೀಯ? ನೋಡಿದ್ಯಾ ಸತ್ಯ, ನಾನು ನಿನ್ಗೆ ಅವತ್ತೇ ಹೇಳಿದೆ ತಾನೇ ಯಾರೋ ರೌಡಿ ಮಗ ನಮ್ಮ ಮನೆತನಕ್ಕೆ ಸರಿ ಹೊಂದಲ್ಲ ಅಂತ. ಆದರೆ ನೀನೇನು ಹೇಳಿದೆ? ಓಜು ಅಲ್ಲದೆ ನನ್ನ ದೊಡ್ಡಪ್ಪ ದೊಡ್ಡಮ್ಮನೇ ಈ ಸಂಬಂಧಕ್ಕೆ ಒಪ್ಪಿರುವಾಗ ನಾವ್ಯಾರು ಕೊಂಕು ಮಾತಾಡೋಕೆ ಅಂತ ಹೇಳಿ ನಿನ್ನ ಅಣ್ಣನ ಮದುವೆಗೆ ಬೇಕಾದ ಎಲ್ಲ ತಯಾರಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ಯಲ್ಲ. ನೋಡು, ಇನ್ನು ನೆಟ್ಟಿಗೆ ಕಣ್ಬಿಟ್ಟು ಪ್ರಪಂಚ ನೋಡಿಲ್ಲ, ಆಗಲೇ ಎಷ್ಟು ದಿಮಾಕು ಈ ಹುಡುಗನಿಗೆ ಹೇಳ್ದ. ಒಂದು ಕ್ಷಣ ಮನೆಯವರೆಲ್ಲ ಸಿಂಹನ ಮಾತು ಕೇಳಿ ಬೆಚ್ಚಿ ಬಿದ್ದರು. ತಮ್ಮ ಅಳಿಯ ದೇವ್ರಂಥ ವ್ಯಕ್ತಿ ಅಂತ ನಂಬಿದ್ದ ವಿಶ್ವನಾಥ್ ಅವರಿಗೆ ಹೆಚ್ಚಿನ ಆಘಾತವೇ ಆಗಿತ್ತು. ಇದೇನು ಅಳಿ ಅಂದರೆ ಈ ಕೂಸಿನ ಮೇಲೆ ಯಾಕಿಂತ ಕೋಪ ನಿಮಗೆ ಕೇಳಿದ್ರೆ ಆರುಷಿಯನ್ನೇ ದುರುಗುಟ್ಟಿಕೊಂಡು ನೋಡುತ್ತಾ ಕುಹಕವಾಗಿ ತುಟಿ ಕುಂಕಿಸಿದವನು, ಯಾವನೋ ಹುಟ್ಟಿಸಿದ ಮಗುವಿಗೆ ಇನ್ಯಾರದೋ ಹೆಸರು ಕೊಟ್ಟು ಸಾಧ್ವಿ ಆಗೋಕೆ ಹೊರಟಿರುವ ಈ ಹೆಣ್ಣಿನ ಕೂಸಿಗೆ ಇನ್ನೆಂಥ ಮರ್ಯಾದೆ ಕೊಡಬೇಕು ಮಾವ ಹೇಳಿದ್ದೆ ತಡ. ಓಜಸ್ ನೇರ ಹೋಗಿ ಅವನ ಕೊರಳ ಪಟ್ಟಿ ಹಿಡಿದುಬಿಟ್ಟ. ನನ್ನ ಮಗನ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡೋಕ್ಕೆ ಎಷ್ಟು ಧೈರ್ಯ ನಿಮಗೆ? ಕೇಳಿ, ಇನ್ನೇನು ತನ್ನ ಭಾವನ ಮೇಲೆ ಕೈ ಮಾಡಬೇಕು ಆರುಷಿ ಹೋಗಿ ಓಜಸ್ನ ತಡೆದು ಬಿಟ್ಲು. ಚಂದ್ರ, ನಮಗೆ ಹೆಲ್ಪ್ ಮಾಡೋಕ್ಕೋಗಿ ನೀವು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ಕೋಬೇಡಿ. ನೋಡಿ, ನನಗೆ ನಿಮ್ಮ ಅಭಿಪ್ರಾಯ ಮುಖ್ಯವೇ ಹೊರತು ಈಗಾಗಲೇ ನೀವು ಚಿಂಟು ಅಪ್ಪನ ಸ್ಥಾನ ತುಂಬಿದ್ದೀರ, ನನಗಷ್ಟೇ ಸಾಕು. ನಮ್ಮ ಈ ಸಂಬಂಧವನ್ನು ನಿಮ್ಮ ಮನೆಯ ಎಲ್ಲ ಸದಸ್ಯರು ಒಪ್ಪಿ ಮಾನ್ಯತೆ ಕೊಡಬೇಕು ಅನ್ನೋ ಹಠ ಯಾಕೆ ಹೇಳ್ದವಳು ಚಿಂಟುನ ಎತ್ತಿಕೊಂಡು, ಚಿಂಟು, ಇನ್ಮೇಲೆ ಯಾರೇ ಬಂದು ಏನೇ ಹೇಳಿ ಬೆದರಿಸಿದ್ರು ನೋಡಿದ್ರು ನೀನು ಧೈರ್ಯವಾಗಿರ್ಬೇಕಂದ. ನಿನ್ನ ಪಪ್ಪ ಅಮ್ಮನ ಮೇಲೆ ನೀನೇ ತಾನೇ ನಂಬಿಕೆ ಇಡಬೇಕು. ನೀನು 10 ಎದುರಿ ಪಪ್ಪನ ದೂರ ಇಟ್ಟಾಗ ಅವರಿಗೆ ಎಷ್ಟು ನೋವಾಯಿತು ಗೊತ್ತಾ ಹೇಳಿದ್ರೆ ಓಜಸ್ ಕಡೆಗೆ ತನ್ನ ಪುಟ್ಟ ಕೈಗಳನ್ನು ಚಾಚಿ, ಪಪ್ಪ ನನ್ನ ಎತ್ಕೋ, ಈಗ ನೀವು ನನ್ನ ಜೊತೆ ಬನ್ನಿ ಪಪ್ಪ, ಮನೆಗೆ ಹೋಗೋಣ ಹೇಳಿದ್ರೆ ಮಗುನ ಎತ್ಕೊಂಡು ಮಹೇಂದ್ರ ಬಂದ ಅಂತ ಕಾಣುತ್ತೆ, ಬನ್ನಿ ಹೊರಡೋಣ ಆರುಷಿಯಾಗಿ ಅವಳ ತಂದೆ ತಾಯಿಗೆ ಹೇಳಿದ ಚಂದ್ರ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟಿಂಗ್ ಅಸ್.